ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ನಂದು ಪ್ಲ್ಯಾನು ಪುಟ್ ಕಡೆ ಇರಲಿಲ್ಲ. ಯಾಕೆ ಅಂತಂತಂದರೆ ಯಾಕೆ ನಾನು ಪುಟ್ ಕಡೆ ನೋಡಲಿಲ್ಲ ಅಂತಂದರೆ, ಇಲ್ಲಿ ನೋಡಿ, ನಾನು ಫಸ್ಟ್ ಡೇನಲ್ಲೇ ಹೇಳಿದ್ದೆ ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ, ಮತ್ತೊಂದು ಈ ರೀತಿ ಆಕಾರ ಆಗುತ್ತೆ ಅಂತ. ಸೊ ನಂದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಇಲ್ಲಿಂದ 2640 ಆಗಲಿ 26 ಇಲ್ಲಿಂದ ಒಟ್ಟು ಈ ರೀತಿ ಬೌನ್ಸ್ ಬ್ಯಾಕ್ ಬರುತ್ತೆ ಅಂತ. ಅದಕ್ಕೆ ನಾನು ನಿಮಗೆ ಸೇಫ್ ಟ್ರೇಡ್ರಿಗೆ ಏನು ಹೇಳಿದ್ದೆ, ನಾನು 2670 ಕೆಳಗಡೆ ನೀವು ಬೇಕಾದರೆ ಟ್ರೇಡ್ ನೋಡ್ಕೊಳ್ಳಿ ಅಂತ. ಅದಾದ ತಕ್ಷಣ ನಿಮಗೆ ಒಳ್ಳೆ ಟ್ರೇಡ್ ಕೊಟ್ಟಿದ್ದೆ. ಆದರೂ ನಾನು ಲೈವ್ ಸೆಕ್ಷನ್ನಲ್ಲಿ ಇಲ್ಲಿಂದ ಅಂದರೆ 120ಇಂದ ನಾನು ಏನು ರಿವರ್ಸ್ ತೊಗೊಳಕ್ಕೆ ಹೇಳಿದ್ನೋ ಅಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ರಿವರ್ಸಲ್ ಟ್ರೇಡ್ ಕೊಟ್ಟಿದ್ದೆ ಲೈವ್ ಸೆಕ್ಷನ್. ಯಾಕಂದರೆ ಅಲ್ಲಿ ಕ್ಯಾಂಡಲ್ ಫಾರ್ಮೇಷನ್ ನೋಡ್ಕೊಂಡ್ಬಿಟ್ಟು ನಾನು ಕೊಡ್ತೀನಿ. ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಇನ್ಸ್ಟಾದಲ್ಲಿ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರ ನಾನು ಕೊಟ್ಟಿದ್ದೆ. ಸೇಫ್ ಟ್ರೇಡ್ ಸ್ಕಿಲ್ ಬುಕ್ ಮಾಡೋಕ್ಕೂ ಹೇಳಿದ್ದೆ. ಯಾರು ರಿಸ್ಕ್ ಇದ್ದಾರೋ ಅವ್ರು ಇನ್ನೂ ಬೇಕಾದರೆ ಕೆಳಗಡೆ ತೊಗೊಳ್ಳಿ ಅಂತ ಹೇಳಿದ್ದೆ. ಎನಾಲಿಸಿಸ್ ಪ್ರಕಾರ ಎಲ್ಲ ಟಾರ್ಗೆಟು ರೀಚ್ ಆಗಿದೆ. ನನ್ನ ಟಾರ್ಗೆಟ್ ಇತ್ತು 960 ಇತ್ತು. ಸೊ 900 ಬಂದಿದೆ. ಸೊ ಈಗ ನಾಳೆ ಏನಾಗುತ್ತೆ ಅನ್ನೋದು ಚಾರ್ಟು ಏನು ಹೇಳ್ತಾ ಇದೆ ಅಂತಂತಂದರೆ, ನಾನು ಇನ್ನೂ ಕೆಳಗಡೆ ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಹಿಂಗಾಗಿದೆ ನೋಡಿ, ಕೆಳಗಡೆ ಬಿತ್ತು ಮೇಲೋಯ್ತು, ಕೆಳಗಡೆ ಬಿತ್ತು ಮೇಲೋಯ್ತು. ಇವತ್ತು ಹಾಗೆ ಆಗಿದೆ, ಕೆಳಗಡೆ ಬಿತ್ತು ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇದೇನೋ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಅದಕ್ಕೆ ನನ್ನದು ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲಿ 160ವರೆಗೂ ಮತ್ತೆ ಏನಾದರೂ ಬರುತ್ತೋ ಅಂತ ನಂದು ಪ್ಲ್ಯಾನ್. ಓಕೆನಾ, ಅದೇನಾಗುತ್ತೆ ನೋಡೋಣ. ಅದಾದಮೇಲೆ ಇಲ್ಲೊಂದು ಲೈನ್ ಇದೆ, ಹೌದಾ, ಇಲ್ಲೊಂದು ಲೈನ್ ಇದೆ. ಸಿಂಪಲ್ಲಾಗಿ ಒಂದು ಹೇಳ್ಬಿಡ್ತೀನಿ ನಾನು. ನೋಡಿ, ನಾಳೆ ಎಕ್ಸ್ಪೈರಿ ಬೇರೆ, ಸ್ವಲ್ಪ ತುಂಬ ಹುಷಾರು. ಈ ರೀತಿ ಇದೆ, ಓಕೆನಾ. ಸೊ ಚಾನಲಲ್ಲಂತೂ ಏನು ಇದು ಆಗೋಕ್ಕೆ ಇದು ಇಲ್ಲ ಅನಿಸುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಇವತ್ತು ಹೆಂಗೆ ಇಲ್ಲಿಂದನೇ ಫಾಲ್ ಆಯ್ತಲ್ಲ, ಈ ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇಲೆ ಹೋಗೋದು ಕಷ್ಟ ಇದೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಒಂದು 26 ಸೈಕೊಲಾಜಿಕಲ್ ನಂಬರ್ ಇದೆ. ಇಲ್ಲಿ ಬಂದುಬಿಟ್ಟು 2680 ಒಂದು ಲೆವೆಲ್ ಇದೆ. ಓಕೆ ಓಕೆ, ಒಂದು ನಿಮಿಷ, 26080. ಓಕೆ, ಇಲ್ಲೊಂದು ಲೆವೆಲ್ ಇದೆ. ಬಟ್ ಕೆಳಗಡೆ ಫುಲ್ ಓಪನ್ ಮೈದಾನ ಇದೆ, ಹೌದಾ. ಸೊ ಕೆಳಗಡೆ ಫಾಲ್ ಆಗೋಕ್ಕೆ ಈಸಿ ಇದೆ. ಬಟ್ ಆದರೂ ಎಲ್ಲಿ ಕೂತ್ಕೊಳ್ಳೋಣ ಕೆಳಗಡೆ ಅಂತಂತಂದರೆ 840 ಕೆಳಗಡೆ ಏನಾದರೂ ಬಂದರೆ ಸೊ 730 ಟಾರ್ಗೆಟ್ ಮಾಡೋಣ ಇಲ್ಲಿಂದ ಇಲ್ಲಿಗೆ. ನಾನು ಜಾಸ್ತಿ ನೋಡ್ತಾ ಇಲ್ಲ. ಬೈ ಮಿಸ್ಟೇಕ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಮಾರ್ನಿಂಗ್ ಸೆಕ್ಷನಲ್ಲೇ ಎಷ್ಟು ಏನಾದರೂ 800 ಹತ್ರ ಏನಾದರೂ ಓಪನ್ ಆದರೆ ಎಲ್ಲ ತೊಗೊಂಡು ಹೋಗಿರುತ್ತೆ. ಒಂದು ರೀಟೆಸ್ಟ್ ಬರಲಿ, ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಓಕೆನಾ. ಒಂದು 750 ಏನೋ ಓಪನ್ ಆಯಿತು, ಒಂದು ರೀಟೆಸ್ಟಿಗೆ ಬರಲಿ, ಓಕೆನಾ. ಇಲ್ಲೊಂದು 30 ಪಾಯಿಂಟ್ ಹೆಸರು ಇಟ್ಕೊಂಡು ಹೆಂಗೂ ನಾಳೆ ಎಕ್ಸ್ಪೈರಿ ಇದೆ. ಕ್ವಾಂಟಿಟಿ ಸೈಜು ಸ್ವಲ್ಪ ಕಮ್ಮಿ ಇಡಿ, ಯಾಕಂದರೆ ವಾಲಟಿಲಿಟಿ ಆಗೋ ಚಾನ್ಸಸ್ಸು ಇರುತ್ತೆ, ಹೇಳಿಕ್ಕಾಗಲ್ಲ. ಬಟ್ ಈ ರೀತಿ ರೀಟೆಸ್ಟ್ ಬಂದಾಗ ಬೇಕಾದ್ರೆ ಇಲ್ಲಿ ಕೂತ್ಕೊಳ್ಳೋಣ. ಆ ರೀತಿ ಬೇಕಾದರೆ ರೀಟೆಸ್ಟ್ ಬಂದಾಗ ಇಲ್ಲಿ ಈ ವೇನಲ್ಲಿ ಟ್ರಾವೆಲ್ ಮಾಡೋಣ, ಓಕೆನಾ. ಈ ಟ್ರಾವೆಲಲ್ಲಿ ಬೇಡ, ಮೇಲೆ ಹೋಗೋ ಟ್ರಾವೆಲಲ್ಲಿ ಮೇಲೆ ಹೋಗ್ತಾಯಿದ್ರೆ ನೋಡೋಣ. ಅದು ಆಮೇಲೆ ಬೇಕಾದ್ರೆ ಲೈವಲ್ ಸೆಕ್ಷನಲ್ಲಿ ಎನಾಲಿಸಿಸ್ ಕೊಡೋಣ. ಬಟ್ ಆದರೂ ನಾನು ಇಲ್ಲಿಂದನೂ ಮೇಲೆ ಹೋದರೆ ಎಲ್ಲಿ ಅಂತಂದರೆ 26040 ಮೇಲ್ಗಡೆ ನೋಡ್ತೀನಿ. ಇಲ್ಲ ಸೇಫ್ ಟ್ರೇಡ್ರು ಅಂತಂತಂದರೆ 2600 ಮೇಲ್ಗಡೆ ಕಾಲ್ ಆಪ್ಷನ್ ಟ್ರೈ ಮಾಡಿ. ಸೇಫ್ ಟ್ರೇಡ್ರುಗಳಿಗೆ ರಿಸ್ಕ್ ತೊಗೊಂಡವ್ರು ಬೇಕಾದರೆ ಇಲ್ಲಿಂದ ಇದು ಮಾಡಿ. ಸೊ ಮೇಲ್ಗಡೆ ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟು 130 ಮೇಲ್ಗಡೆ, ಅಂದರೆ 26, ಓಕೆ, 26040 ಮೇಲ್ಗಡೆ ಹೋದರೆ ಫಸ್ಟ್ ಟಾರ್ಗೆಟ್ 130. ಸೆಕೆಂಡ್ ಬಂದುಬಿಟ್ಟು ಡೈರೆಕ್ಟಾಗಿ ನಾನು ನಿಮಗೆ 300 ಹೇಳ್ಬೋದು. ಬಟ್ ಆದರೂ 200ಗೆ ಸಾಕು ಮಾಡಿಬಿಡಿ, ಓಕೆನಾ. ಸೊ ಇದು 300 ಬೇಡ, ನೋಡೋಣ. ಯಾಕಂತಂದರೆ ತುಂಬ ಫಾಲ್ ಆಗಿದೆ. ಅಷ್ಟು ಮೇಲೆ ಬರುತ್ತೆ ಹೇಳಿಕ್ಕಾಗಲ್ಲ, ಯಾಕಂದ್ರೆ 200 ಲೆವೆಲ್ ಇಲ್ಲೂ ಇದೆ, ಅದನ್ನು ಬೇಕಾಗುತ್ತೆ. ಬಟ್ ಆದರೂ 130 ಬುಕ್ ಮಾಡ್ಕೊಳೋದು ಒಳ್ಳೆಯದು. ಲಾಸ್ಟ್ ಅಂತಂದರೆ ನೀವು 170ವರೆಗೂ ಬೇಕಾದ್ರೆ ಟಾರ್ಗೆಟ್ ಮಾಡಿ, ಓಕೆನಾ. ಫೈನಲ್ ಆಗಿರುತ್ತೆ. ಇದು ಕಾಲ್ ಸೈಡ್, ಓಕೆ, ಕಾಲ್ ಸೈಡ್. ಪುಟ್ ಸೈಡು ಆಲ್ರೆಡಿ ಹೇಳಿದ್ದೀನಿ, ಇಷ್ಟೇ. ಬಟ್ ನಾಳೆ ಎಕ್ಸ್ಪೈರಿ ಇದೆ, ಓಕೆ. ತುಂಬ ಬಿ ಕೇರ್ಫುಲ್. ಇಷ್ಟೇ ಸಿಂಪಲಾಗಿ ಇಟ್ಬಿಡೋಣ, ಏನು ಅಂತ ಹೇಳೋವಂಥ ಇದು ಇಲ್ಲ. ಅದಕ್ಕೆ ನನಗೆ ರಿವರ್ಸಿಂಗ್ ನೋಡಿ ಅಪ್ಪಲ್ಲೇ ಇತ್ತು. ಅದಕ್ಕೆ ನಾನು ಎನಾಲಿಸಿಸಲ್ಲೂ ಹೇಳಿದ್ದೆ ಈ ರೀತಿ ಕೆಳಗಡೆ ಬಂದರೂ ಬರುತ್ತೆ ಅಂತ. ಬಟ್ ಆದರೂ ಸೇಫ್ ಟ್ರೇಡ್ಗಳಿಗೆ ಒಂದು ಸೇಫ್ ಎಂಟ್ರಿ ಕೊಟ್ಟಿದ್ದೆ. ಸೊ ಅದಾದಮೇಲೂ ನಿಮ್ಗೆ ಚೆನ್ನಾಗೇ ಕೊಟ್ಟಿದ್ದೆ. ಇಲ್ಲಿನೂ ಸ್ವಲ್ಪ ಅಷ್ಟೇ ಪ್ರೀಮಿಯಮ್ ಇರಲಿಲ್ಲ, ಬಟ್ ಇಲ್ಲಿ ಚೆನ್ನಾಗೇ ಬಂತು.
ನಾವು ಆಲ್ಮೋಸ್ಟ್ ಇಲ್ಲೇ ಲೈವ್ ಸೆಕ್ಷನಲ್ಲಿ ಇಲ್ಲೇ ಕ್ಲೋಸ್ ಮಾಡಿದ್ದೀವಿ ನಾವೆಲ್ಲ ಟ್ರೇಡು. ಇಲ್ಲಾದಮೇಲೆ ಯಾರು ತೊಗೊಂಡಿರ್ತೀರಿ ಅಂಡರ್ಸ್ ಪ್ರಕಾರ ಓಕೆ ಚೆನ್ನಾಗೆ ಮೂವ್ ಕೊಟ್ಟಿದೆ. ಸೊ ಅದೇ ರೀತಿ ನೀವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮತ್ತೆ ಕೆಳಗಡೆ ಇದೇ ರೀತಿ ಫಾಲೋ ಆಗುತ್ತೆ. ಆದರೆ ಆಗಲಿ ನೋಡೋಣ, ಬಂದರೆ ಈ ರೀತಿ ಫಾಲೋಅಪ್ ಮಾಡಿ ಈ ಟಾರ್ಗೆಟ್ನ. ಸೊ ಮೇಲ್ಗಡೆ ಅಂತಂದರೆ ಇದನ್ನು ಫಾಲೋಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಟೇಕೆ ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಹೇಳ್ತಾ ಇದ್ದೀನಿ, ಎಕ್ಸ್ಪೈರಿ ಇದೆ ನಾಳೆ, ಸ್ವಲ್ಪ ಕೈಯಲ್ಲಿ ಇಡ್ತಾ ಇರಲಿ. ಓಕೆನಾ, ಯಾವ ಸೈಡೇ ಹೋಗಲಿ ಒಂದು ಲೆವೆಲ್ ಅಂತ ಫಿಕ್ಸ್ ಆಗಿ, ಇಲ್ಲ ಅಂತಂತಂದರೆ ಸುಮಾರು ಅಟ್ಲೀಸ್ಟ್ ಒಂದು 11 o'clock ಓಕೆ, ಇಲ್ಲ ಅಂತಂದರೆ 12 o'clock ಟ್ರೇಡ್ ಮಾಡಿ 2 ಗಂಟೆ ಅನ್ನೋಷ್ಟೇ ಕ್ಲೋಸ್ ಮಾಡ್ಕೊಂಬಿಡಿ. ಬುಕ್ ಆದರೆ ಅಟ್ಲೀಸ್ಟ್ ಒಂದು 25 ಪಾಯಿಂಟು ಅಥವಾ 50, 60 ಇಷ್ಟು ಮೂರದಲ್ಲಿ ಯಾವ ಸಿಕ್ಕರೂ ಸಾಕಪ್ಪ ಅಂತ ತೊಗೊಂಡು ಆರಾಮಾಗಿದ್ಬಿಡಿ. ಓಕೆನಾ, ಸೊ ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.